ನಾನು ನಿಮ್ಮವನು, ನಿಮ್ಮ ಮನೆ ಮಗನು. Hello sir, welcome. Fine sir, super. You can give it to him, he'll take. He's a bit shy. Since he's not married, he's shy. ಯಾಕೆ Thank you. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು. ಮತ್ತೊಂದು ಹೊಸ ಬ್ಲಾಗ್ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಗೈಸ್, ನಿಮ್ಮೆಲ್ಲರಿಗೂ ಗೊತ್ತಿದೆ ನಾವು ಆಲ್ರೆಡಿ ಎಲ್ಲಿದ್ದೀವಿ ಅಂತ ಹೇಳಿ. ನಾವು ಮುಂಚೆ ಇದ್ದಿದ್ದು ಶಾಂಗ್ರಿಲಾ ಹೋಟ್ಲಲ್ಲಿ, ಅಲ್ಲಿಂದ ಚೆಕ್ಔಟ್ ಮಾಡ್ಕೊಂಡು ಇವಾಗ ನಾವೆಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ITC ರತ್ನದೀಪ್ಗೆ. ಈ ಹೋಟ್ಲ್ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿದೆ ಗೈಸ್. ಇಲ್ಲಿಂದ ಏನು ಸನ್ಸೆಟ್ಟು ಸನ್ರೈಸ್ ಕಾಣಿಸುತ್ತಲ್ಲ, ಸನ್ರೈಸ್ ಈ ಕಡೆ ಬರುತ್ತೆ, ಸನ್ಸೆಟ್ ಏನು ಕಾಣಿಸುತ್ತಲ್ಲ, ನೆಕ್ಸ್ಟ್ ಲೆವೆಲ್ ಇದೆ. ಆ್ಯಂಡ್ ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸು. ಸೊ ನಾವು ಹೋಟ್ಲು ಚೆಕ್ ಇನ್ ಆದಮೇಲೆ ರೂಮ್ ಟೂರ್ ಎಲ್ಲ ತೋರಿಸ್ತೀನಿ, ಹೋಗಿ ನೋಡ್ಕೊಂಬನ್ನಿ. ಆ್ಯಕ್ಚುಲಿ ನಮ್ದು 2 ರೂಮ್ ಗೈಸ್, 2818 ಮತ್ತು 2815. ಅಲ್ಲಿ ಅಖಿಲ್ ಮತ್ತು ನಿತಿನ್ ಬ್ರೋ ಇದ್ದಾರೆ, ಇಲ್ಲಿ ನಾನು ಮತ್ತು ಜೀವ ವಿನಯ್ ಅವರು ಇದ್ದಾರೆ. ಇವಾಗ ನಮ್ಮ ರೂಮ್ ಯಾವ ಥರ ಇದೆ ಅಂತ ನಿಮ್ಗೆ ಎಲ್ಲರಿಗೂ ತೋರಿಸೋ ಸಮಯ. ನಮ್ಮ ರೂಮ್ ನಂಬರ್ ಬಂದು 2818 ಆ್ಯಂಡ್ ಇದು ಎಂಟ್ರಿ ಯಾವ ಥರ ಇದೆ ನೋಡಿ. ಇದು ಲಾಬಿ. ಬರ್ತಿದ್ದಂಗೆ ಇಲ್ಲಿ ಒಂದು ಸ್ವಲ್ಪ ಲಗೇಜ್ ಇಡೋಕ್ಕೆ ಜಾಗ ಇದೆ. ಮೋಸ್ಟ್ಲಿ ಲಗೇಜ್ ಏನಿದು, ಏನೋ ವಾಟರ್ ಬೋ ಇದೆ. ಏನಿದು ಬರ್ತಾ ಇಲ್ಲ, ಲಾಕ್ ಮಾಡಿದ್ದಾರೆ, ನನಗೇನೋ ಗೊತ್ತಿಲ್ಲ. ಸೊ ಇಲ್ಲಿ 2 ಫ್ರೇಮ್ಸು, ಆಪೋಸಿಟಲ್ಲೇ ವಾಶ್ರೂಮ್ ನೋಡಿ ಯಾವ ಥರ ಇದೆ, ಕ್ರೇಜಿ ಅಲ್ಲ. ಇಲ್ಲೂ ಅಷ್ಟೇ ಬಾತ್ ಟಬ್ ಇದೆ. ಆ್ಯಂಡ್ ಇಲ್ಲಿ ವಿನಯ್ ಅವ್ರು ಸ್ನಾನ ಮಾಡ್ತಾಯಿದ್ರೆ ನಾನು ಅಲ್ಲಿ ಕುತ್ಕೊಂಡು ನೋಡ್ತಾ ಇರ್ತೀನಿ ಅಂತ ಅನ್ಕೋಬೇಡಿ, ಆವಾಗ ಅವರು ಬ್ಲೈಂಡ್ಸ್ ಹಾಕ್ಕೊಂಡಿರ್ತಾರೆ. ಆ್ಯಂಡ್ ಇಲ್ಲಿ ಶವರ್ ಏರಿಯಾ. ಸೊ ಅದು ಬಿಟ್ಟರೆ ಇಲ್ಲಿದೆ ವಾಶ್ರೂಮ್. ನಾನು ವಾಶ್ರೂಮ್ ಎಲ್ಲಿ ಅಂತ ನೋಡ್ತಾ ಇದ್ದೆ, ವಾಶ್ರೂಮ್ ಸಪ್ರೇಟ್ ಆಗಿದೆ. ಸೊ ವಾಶ್ರೂಮು ಅದಾದಮೇಲೆ ಇಲ್ಲಿ ಬಂದರೆ ವಾಕಿನ್ ಕಬೋರ್ಡು, ಓಪನ್ ಕಬೋರ್ಡ್ ಇದೆ ನೋಡಿ. ಅನಾಗು ಆನಾಯ್ತು ನೋಡಿ ಗೈಸ್. ಇಲ್ಲಿ ಬಾತ್ರೂಮು, ಲಗೇಜ್ ಇಡೋಕ್ಕೆ ಜಾಗ, ಮೇಕಪ್ಗೆ ಅವಕ್ಕೆ ಜಾಗ. ಸೊ ಎಲ್ಲ ಹೆಂಗೆ ಬೇಕು ಹಂಗೆ ಬಿಸಾಕಿದ್ದೀವಿ. ಆ್ಯಂಡ್ ಇದು ಸ್ಟಡಿ ಟೇಬಲ್ಲು. ಆ್ಯಂಡ್ ಅಲ್ಲಿ ಇದು ಆ್ಯಕ್ಚುಲಿ ಇಂಟರ್ ಕನೆಕ್ಟೆಡ್ ರೂಮ್. ನಾವು ಅದನ್ನು ಕೇಳಿದ್ವಿ, ಅವ್ರು ಅದೆಲ್ಲ ಇನ್ನೊಬ್ರು ಕೊಟ್ಬಿಟ್ಟಿದ್ದಾರೆ ಅಂತ ಹೇಳಿದ್ರು. ಇಲ್ಲಿ ಕಾಫಿ ಮಿಷಿನ್ನು, ಕೆಟಲ್ಲು, ಕೆಳಗಡೆ ಮಿನಿ ಬಾರು, ಆಮೇಲೆ ಗ್ಲಾಸ್ಗಳು, ಸಣ್ಣ ಪುಟ್ಟ ಅದು ಇದು. ಇಲ್ಲಿ ಇನ್ನೊಂದೇನೋ ಇಟ್ಟಿದ್ದಾರೆ, ನಾವು ಅದ್ರ ಮೇಲೆ ಟವಲ್ ಹಾಕಿದ್ದೀವಿ ನೋಡಿ. ಇದೇನೇನೋ ಅವ್ರದ್ದು ಪೇಂಟಿಂಗ್ಸ್ಗಳು ಅಲ್ಲ. ಆ್ಯಂಡ್ ಇಲ್ಲಿ ಒಂದು ಕೌಚ್ ಮುಂದೆ ಒಂದು ಕಾಫಿ ಟೇಬಲ್ಲು, ಇದು ಬೆಡ್ಡು ಎಲ್ಲ ಫುಲ್ ಮೆಸ್ಸೇ ಆಗಿಬಿಟ್ಟಿದೆ. ಆ್ಯಂಡ್ ಇದು ನಮ್ಮ ಸೂಟ್ ಕೇಸ್ಗಳು. ಇಲ್ಲಿ ಟಿವಿಲಿ ನೋಡಿ ಅಣ್ಣ ಯಾವುದೋ ನೋಡ್ತಾ ಇದ್ರು, ಒಳ್ಳೆ ಸೀನು. ನೋಡಲ್ಲಿ. ಆ್ಯಂಡ್ ಇನ್ನೊಂದು ಏನಂತ ಹೇಳಿದ್ರೆ, ಈ ಒಂದು ರೂಮಿನ ವಿಶೇಷತೆ ಏನಂತ ಹೇಳಿದ್ರೆ, ಇದಕ್ಕೆ ಬಾಲ್ಕನಿ ಇದೆ ಗೈಸ್. ಲಿಮಿಟೆಡ್ ಹೋಟೆಲ್ಸ್ಗೆ ಅಷ್ಟೇ ಬಾಲ್ಕನಿ ಇರುವಂಥದ್ದು. ನೋಡಿ ಬಾಲ್ಕನಿ ಏನು ಮಸ್ತಾಗಿದೆ. ಆ್ಯಂಡ್ ಅದೇ ಬೀಚ್ ಕಾಣಿಸ್ತಿದೆಯಲ್ಲ, ಅದೇ ಬೀಚು. ಓಡಾಡ್ಬೋದಲ್ಲ ಗೈಸ್, ನನಗೆ ಗೊತ್ತಿರೋ ಪ್ರಕಾರ ಎಷ್ಟು ಚೆನ್ನಾಗಿದೆ ನೋಡಿ. ಆ್ಯಂಡ್ ಅದು ಪೋರ್ಟ್ ಸಿಟಿ ಅಲ್ಲಿ ಕಾಣಿಸ್ತಿದೆಯಲ್ಲ ಅಲ್ಲಿ. ಆ್ಯಂಡ್ ಅದು ಪೋರ್ಟ್ ಸಿಟಿ, ಅದು ಇನ್ನೂ ಮಸ್ತಾಗಿದೆ. ಸೊ ಇದೆಲ್ಲ ಅಪಾರ್ಟ್ಮೆಂಟ್ಸ್ ಅಂತ ಅನಿಸುತ್ತೆ ನನ್ನ ಅನಿಸಿಕೆ ಪ್ರಕಾರ. ಇಲ್ಲೆಲ್ಲ ನಾವು ಅಂದ್ಕೊಂಡಿರೋ ಥರ ಇಲ್ಲ ಗೈಸ್. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್, ಸಿಕ್ಕಾಪಟ್ಟೆ ಚೆನ್ನಾಗಿದೆ ಶ್ರೀಲಂಕಾ. ಪ್ರಾಪರ್ ಶ್ರೀಲಂಕಾ ಹೆಂಗಿದೆ ಅಂತ ಯಾರೂ ಎಕ್ಸ್ಪೀರಿಯೆನ್ಸ್ ಮಾಡಿಲ್ಲ, ಎಕ್ಸ್ಪೀರಿಯೆನ್ಸ್ ಮಾಡಿರೋರು ಗೊತ್ತಿರುತ್ತೆ. ಅಲ್ಟಿಮೇಟ್ ಆಗಿದೆ. ನಾವು ಅನ್ಕೊಬೋದು ಶ್ರೀಲಂಕಾ ಏನೂ ಇಲ್ಲ ಅಂತ, ನಿಜವಾಗ್ಲೂ ಬ್ಯೂಟಿಫುಲ್ ಕಂಟ್ರಿ. ಆ್ಯಂಡ್ ಇಲ್ಲಿ ಎಕ್ಸ್ಪೆನ್ಸಸ್ ಎಲ್ಲ ಹೆಂಗಿದೆ ಗೊತ್ತಾ, ಇಲ್ಲಿ ಅಪಾರ್ಟ್ಮೆಂಟಲ್ಲೆಲ್ಲ ಪಕ್ಕದ ಬಿಲ್ಡಿಂಗಲ್ಲಿ ಆವಾಗಲೇ ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ದರು. ನಮ್ಗೆ ಗೊತ್ತಿರೋ ಫ್ರೆಂಡ್ಸ್ ಎಲ್ಲ ಶ್ರೀಲಂಕಾದಲ್ಲೇ ಇದ್ದಾರೆ. ಅವ್ರ ಹಸ್ಬೆಂಡ್ ಎಲ್ಲ ಬಂದಿದ್ದರು. ಅವ್ರ ಹಸ್ಬೆಂಡ್ ಎಲ್ಲ ಬಂದಾಗ ಅವ್ರು ಮಾತಾಡ್ತಾಯಿದ್ರು. ಅವರೆಲ್ಲ ಇಲ್ಲಿ ಒಳ್ಳೊಳ್ಳೆ ಬಿಸ್ನೆಸ್ ಮ್ಯಾನ್ಸ್ಗಳು. ಕೇಳಿದ್ದಕ್ಕೆ ಒಂದೊಂದು ಅಪಾರ್ಟ್ಮೆಂಟು 1 BHK 900 ಸ್ಕ್ವೇರ್ ಫೀಟು ಮಿನಿಮಮ್ ಅಂದ್ರೂ 10-10.5 ಕೋಟಿ ಸ್ಟಾರ್ಟಿಂಗ್ ಅಂತೆ. ಪಕ್ಕದ ಟವರಲ್ಲಿ ಇದೆ, ITC ಪಕ್ಕದ ಟವರಲ್ಲಿ 10.5 ಕೋಟಿ ಸ್ಟಾರ್ಟಿಂಗು. 10.5 ಕೋಟಿ ಸ್ಟಾರ್ಟಿಂಗ್ ಅಂದರೆ ಅದು ಬರೀ 1 BHKಗೆ. ಇನ್ನು ಲೆಕ್ಕ ಅವ್ರು ಏನು ಹೇಳಿದ್ರು, 1 BHKಗೆ 10.5 ಕೋಟಿ ಅಂದರೆ ಇನ್ನು 2 BHK, 3 BHK, 4 BHK, ಪೆಂಟ್ ಹೌಸು ವಿತ್ ಬಾಲ್ಕನಿ ಅದೆಲ್ಲ ಇದಕ್ಕೆ ಎಷ್ಟಾಗ್ಬೋದು, ಡ್ಯೂಪ್ಲೆಕ್ಸ್ ಹೌಸು ಎಲ್ಲ ಇದೆ, ಅದಕ್ಕೆಲ್ಲ ಎಷ್ಟಾಗ್ಬೋದು ಇಮ್ಯಾಜಿನ್ ಮಾಡುವಂಥ. ನಮ್ಮೂರ ಕಡೆ 10 ಕೋಟಿ ಇದ್ದರೆ ಗೈಸ್, ಲಿಟ್ರಲಿ 1 ಎಕರೆ ಜಮೀನಿದ್ದು ಆ ಜಮೀನಲ್ಲಿ ಮನೆ ಕಟ್ಬಿಡ್ಬೋದು ಜೋರಾಗಿ, ಲಕ್ಸುರಿಯಾಗಿ. ಮಧ್ಯ ಮನೆ ಕಟ್ಟಿ ಸುತ್ತ ಗಾರ್ಡನ್ ಬಿಟ್ಬಿಟ್ಟು ಹೆಂಗೆ ಮಾಡ್ಬೋದು ಹೇಳಿ ಮನೆ. ಸೊ ಬರೀ ಒಂದು ಫ್ಲ್ಯಾಟ್ 1 BHKಗೆ 10 ಕೋಟಿ ಅಂದರೆ ಎಕ್ಸ್ಪೆನ್ಸಿವ್. ಆ್ಯಂಡ್ ಇಲ್ಲೆಲ್ಲ ಕಾರ್ಗಳೆಲ್ಲ ಸಿಕ್ಕಾಪಟ್ಟೆ ರೇಟು. ಒಂದು BMW X7 ತೊಗೊಂಡ್ರಂತೆ ಇವರು, ಅದೇ ರೇಟ್ಗೆ ಇಲ್ಲಿ ಹೋಂಡಾ ಕಾರ್ ತೊಗೊಂಡವ್ರೆ. ಹೋಂಡಾ ಯಾವುದೋ BRVನ ಯಾವುದೋ ಒಂದು ಕಾರ್ ತೊಗೊಂಡ್ರಂತೆ. ಸೊ X7 ರೇಟು ಹೋಂಡಾ ಕಾರ್ ರೇಟು ಒಂದೇ ಇದೆ ಅಂದರೆ ಲೆಕ್ಕ ಹಾಕಿ ಕಾರ್ ಪ್ರೈಸ್ ಇನ್ನೆಷ್ಟಿರ್ಬೋದು ಇಲ್ಲಿ ಅಂತ. ಸೊ ಇವಾಗ ನಮ್ದೊಂದು ಸ್ವಲ್ಪ ಕೆಲಸ ಇದೆ, ರೆಡಿಯಾಗಿ ಆಚೆ ಹೋಗಿ ಅವ್ರನ್ನ ಮೀಟ್ ಮಾಡ್ಕೊಂಬರ್ಬೇಕು. ಸೊ ಬಾಯ್ಸ್ ಏನು ಮಾಡ್ತಾಯಿದ್ದಾರೆ ನೋಡಮ್ಮಿ. ಓ ಏನ್ರಿ ಫುಲ್ ರೆಡಿ ಆಗಿಬಿಟ್ಟಿದ್ದೀರಾ? ಇದೊಂದು ಸ್ವಲ್ಪ ಕನ್ಫ್ಯೂಷನ್. ಸೇಮ್ ರೂಮು ಡಿಫ್ರೆಂಟ್ ಸ್ಟೈಲು. ನೋಡಿ ಆಲ್ರೆಡಿ ಚಾಕ್ಲೇಟ್ ಅಲ್ಲಿ ಎಲ್ಲಿ ಖಾಲಿನ ಬ್ರೋ ಚಾಕ್ಲೇಟು ಗೈಸ್. ಇಲ್ಲಿ ನೋಡಿ ಐಪ್ಯಾಡ್ ಇಟ್ಟಿದ್ದಾರೆ. ಐಪ್ಯಾಡ್ ಏನಕ್ಕೆ ಇಟ್ಟಿದ್ದಾರೆ ಅಂದರೆ ಹಿಂಗೆ ಎತ್ತಿದ್ರೆ ಇದಷ್ಟೇ ಓಪನ್ ಆಗೋದಿಲ್ಲಿ. ವೆಲ್ಕಮ್ ಟು ITC ರತ್ನದೀಪ, ವೆಲ್ಕಮ್. ಇಲ್ಲಿ ಏನಂತ ಹೇಳಿದ್ರೆ ರೂಮ್ ಕಂಟ್ರೋಲು.
ಟೇಬಲ್ ಲ್ಯಾಂಪು ಎಲ್ಲ ಸ್ಮಾರ್ಟು ನೋಡಿ, ಪ್ರತಿಯೊಂದು ಸ್ಮಾರ್ಟು, ಎಲ್ಲ ಇಲ್ಲಿಂದಾನೇ ಕಂಟ್ರೋಲ್ ಮಾಡ್ಬೋದು. ಹಿಂದೆ ಬಂದರೆ ಟಿ ವಿ ಕಂಟ್ರೋಲ್, ಟಿ ವಿ ಓ ಗುರು, ಟಿ ವಿ ಯಾವ ಚಾನಲ್ ಬೇಕು ಅಂತಲೂ ಇಲ್ಲೇ ಹಾಕ್ಬೋದು ಗುರು. ನೋಡಿ ಏನು ಮಸ್ತಾಗೈತೆ, ಸಕ್ಕದಾಗೈತೆ ಗೈಸ್. ಇನ್ ರೂಮ್ ಡೈನಿಂಗು, ವ್ಯೂ ಬಿಲ್ಲು, ಲಾಂಡ್ರಿ, ವೆದರ್ ಏನಿದೆ, ಓ ವೆದರ್ ರಿಪೋರ್ಟು, ಓಕೆ. ರೈನ್ ಪ್ರಾಬಬಿಲಿಟಿ ಎಸ್ಸು, ಮಳೆ ಬರೋ ಚಾನ್ಸಸ್ ಸಾಧ್ಯತೆಗಳಿದೆ. ಹೋಟೆಲ್ ಇನ್ಫಾರ್ಮೇಷನ್ನು ಇಲ್ಲಿ ನೋಡಿ, ಗೆಸ್ಟ್ ಮೆಸೇಜ್, ಡಿಯರ್ ಸುಜಿತ್ ತ್ಯಾಗರಾಜ, ವೆಲ್ಕಮ್ ಟು ITC ರತ್ನದೀಪ ಕೊಲಂಬೋ, ಸೆಟ್ ಅಲಾಂಗ್ ದ ಇಂಡಿಯನ್ ಓಷನ್ ಆ್ಯಂಡ್ ಬೇರೆ ಲೇಕ್. ಕ್ರೇಜಿ ಅಲ್ಲ. ಆಮೇಲೆ ಸ್ಪಾ ಇದೆ, ಅದು ಇದೆ ಅಂತ ಏನೇನೋ ಹೇಳಿದ್ದಾರೆ ಅಷ್ಟೇ. ಸೊ ವೆಲ್ಕಮ್ ಮೆಸೇಜು, ಏನಾದರೂ ಮೆಸೇಜ್ ಇದ್ರೆ ಅಲ್ಲಿ ಹಾಕ್ತಾರೆ. ಇದು ವಾಲೆಟ್ ಸರ್ವಿಸು ರಿಕ್ವೆಸ್ಟ್ ಮಾಡ್ಬೋದು ಇಲ್ಲೇ. ಮಾಸ್ಟರ್, ಇದನ್ನು ಆಫ್ ಮಾಡಿದ್ರೆ ಎಲ್ಲ ಆಫ್ ಆಗಿಬಿಡುತ್ತೆ, ಹಿಂಗೆ ಎಲ್ಲ ಆಫ್ ಆಗುತ್ತೆ. ಓಕೆ ಗೈಸ್, ಇವಾಗ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ರೆಡಿಯಾಗಿ ಎಲ್ಲಾದರೂ ಆಚೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಯಾವ್ದಾದ್ರು ನೈಟ್ ಕ್ಲಬ್ ಏನಾದರೂ ಸಿಕ್ಕಿದ್ರೆ ಅಲ್ಲಿ ಹೋಗಿ ಮಜಾ ಮಾಡ್ಕೊಂಬರೋದಷ್ಟೇ. ಆದರೂ ಈ ಹೋಟೆಲ್ ಮಸ್ತಾಗೈತೆ ಗೈಸ್, ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಟ್ಟು. ಏನು ಕ್ರೇಜಿ ಆಗೈತೆ ಗೊತ್ತಾ, ಒಂದು ಕಡೆ ಬಂದು ಅಲ್ಲಿಂದ ಇನ್ನೊಂದು ಕಡೆ ಹೋಗಿ, ಅಲ್ಲಿಂದ ಇನ್ನೊಂದು ಕಡೆ ಹೋಗ್ಬೇಕು. ನೋಡಿ ಎಲಿವೇಟರ್ಸ್ ನೋಡಿ, ರೇಂಜ್ ರೋವರ್ ಬಂದೈತೆ ಇವಾಗ. ಓಕೆ ಗೈಸ್, ರೆಡಿಯಾಗಿ ಇವಾಗ ನಾವೆಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ, ಶ್ರೀಲಂಕಾದಲ್ಲಿ ಒಂದು ದೇವಸ್ಥಾನಕ್ಕೆ. ಸೊ ಈ ದೇವಸ್ಥಾನದಲ್ಲಿ ಏನೇನಿದೆ ಅಂತೇಳಿ ಪ್ರತಿಯೊಂದು ವಿನಯ್ ವ್ಲಾಗಲ್ಲಿ ಬರುತ್ತೆ, ಅಲ್ಲೋಗಿ ನೋಡಿ. ಸೊ ಇನ್ಫಾರ್ಮೇಷನ್ ಆಗಿರುತ್ತೆ, ಎಲ್ಲ ಎಂಟರ್ಟೈನ್ಮೆಂಟೇ ಮಾಡೋಕ್ಕಾಗಲ್ಲ. ಸೊ ಸ್ಕ್ರಿಪ್ಟ್ ಮಾಡಿಕೊಂಡು ಕಾಂಟೆಂಟ್ನ ಮಾಡ್ತಾಯಿದ್ವಿ, ತುಂಬ ಚೆನ್ನಾಗಿದೆ, ಅದರಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀವಿ, ಹೋಗಿ ನೋಡಿ. ಇಲ್ಲಿ ನೋಡಿ ಟೆಸ್ಲಾ ಹಿಂಗಿದೆ. ಓಕೆ ಗೈಸ್, ಇವಾಗ ನಾವೆಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ, ಯಾವುದೋ ಒಂದು ಲೈಟ್ ಹೌಸ್ ಅಂತ ಒಂದು ಜಾಗಕ್ಕೆ ಬಂದಿದ್ದೀವಿ. ಸೊ ಇಲ್ಲಿ ಪ್ರೀ ವೆಡ್ಡಿಂಗ್ ಶೂಟೆಲ್ಲ ನಡೀತಾ ಇದೆ ಗೈಸ್, ಮಸ್ತಾಗಿದೆ. ಸೊ ಯಾವ ಥರ ಇದೆ ಜಾಗ ಅಂತ ತೋರಿಸ್ತೀನಿ ಬನ್ನಿ. ಸೊ ನೋಡಿ, ಇದೇ ಜಾಗ, ಇದೇ ಲೈಟ್ ಹೌಸ್. ಸೊ ಈ ಲೈಟ್ ಹೌಸಲ್ಲಿ ಅಲ್ಲೊಂದು ಹುಡುಗಂದು, ಇಲ್ಲೊಂದು ಸಿಂಗಲ್ ಹುಡುಗಿದು, ಆ್ಯಂಡ್ ಇಲ್ಲೊಂದು ಕಪಲ್ದು ನಡೀತಾ ಇದೆ. ಓಕೆ ಗೈಸ್, ಅಂತೂ ಇಂತೂ ಎಲ್ಲ ಮುಗಿಸ್ಕೊಂಡು ನಾವೆಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ, ನಮ್ಮ ಹೋಟ್ಲು ಮುಂದೆ ಇರೋ ಬೀಚಿಗೆ ಬಂದಿದ್ದೀವಿ. ಏನು ಮಸ್ತಾಗಿದೆ ನೋಡಿ. ಓ, ಇಲ್ಲಿಂದ ತಪ್ಪಿ ಕೆಳಗಡೆ ಕಾಲಿಕ್ಕಿದ್ರೆ ಅಷ್ಟೇ ಕತೆ, ಬಿದ್ದರೆ ಸರಿಯಾಗೈತೆ. ಸೊ ಇಲ್ಲಿಂದ ಇಲ್ಲಿ ನೋಡಿದ್ರೆ ನಮ್ಮ ಹೋಟ್ಲು ITC ಏನು ಮಸ್ತಾಗಿ ಕಾಣಿಸ್ತಿದೆ ಅಲ್ಲ. ಸೊ ಇದು ಇವತ್ತಿರೋ ಹೋಟ್ಲು, ಅದು ಮೊನ್ನೆ ಇದ್ದಿದ್ದು ಹೋಟ್ಲು, ಅಲ್ಲಿರೋದು ನಾವು ನಿನ್ನೆ ಇದ್ದಿದ್ದು ಹೋಟ್ಲು. ಏನು ಪ್ರೀಮಿಯಮ್ ಆಗಿ ಮಸ್ತಾಗಿದೆ ನೋಡಿ ಗೈಸ್, ಕ್ರೇಜಿ, ಒನ್ ಆಫ್ ದ ಬೆಸ್ಟ್. ಏನು ಎಲಿವೇಶನ್ನು, ಆ ಫ್ರಂಟ್ ಲುಕ್ಕು, ಆ ಲೈಟಿಂಗ್ಸು, ಈ ಆರ್ಕಿಟೆಕ್ಚರು, ಇವುಗಳೆಲ್ಲ ನೋಡ್ತಾ ಇದ್ರೆ ಏನೋ ಒಂಥರ ಖುಷಿ ಗೈಸ್, ಸಕ್ಕದಾಗೈತೆ. ಗುಡ್ ಮಾರ್ನಿಂಗ್ ಗೈಸ್, ಬೆಳಗ್ಗೆ ಎದ್ದು ನಾಷ್ಟ ಮಾಡೋಕ್ಕೆ ಅಂತ ಇವಾಗ ರೆಸ್ಟೋರೆಂಟ್ ಕಡೆ ಹೊರಟಿದ್ದೀವಿ, 4ನೇ ಫ್ಲೋರ್ಗೆ. ಸೊ ನಾನು ನೋಡಿ ಫುಲ್ಲು, ನಾನಂತೂ ಕಣ್ಣೆಲ್ಲ ಹಿಂಗಾಗ್ಬಿಡೈತೆ, ನೆನ್ನೆ ಸ್ವಲ್ಪ ಲೈಟಾಗಿ ಜಾಸ್ತಿ ಆಗಿದೆ ಅಷ್ಟೇ, ಏನಿಲ್ಲ. ಈಗ ಗೊತ್ತಾಯ್ತು ಗೈಸ್. ನೋಡಿ ನಾವೆಲ್ಲಿ ಬಂದಿರೋದು ನಾಷ್ಟಕ್ಕೆ ಅಂತ ಹೇಳಿದ್ರೆ, ಇಂಡಿಯನ್ ಓಷನ್ ಪೆವಿಲಿಯನ್. ವಾವ್, ಏನೈತಲ್ಲ ವ್ಯೂ, ಅಲ್ಟಿಮೇಟ್. ಇವಾಗ ಪ್ರಾಬ್ಲಮ್ ಏನು ಗೊತ್ತಾ ಗೈಸ್, ಎಷ್ಟೊಂದು ಐಟಮ್ ಇರುತ್ತೆ, ಎಷ್ಟೊಂದು ಐಟಮ್ ಇದ್ದರೆ ಏನು ತಿನ್ಬೇಕಂತ ಗೊತ್ತಾಗಲ್ಲ. ಇದು ಏನಕ್ಕೆ ಅಂತ ಹೇಳಿದ್ರೆ, ಹ್ಯೂಮನ್ ಬ್ರೈನ್ ಇಸ್ ಡಿಸೈನ್ ಲೈಕ್ ದಟ್. ಹಂಗೆ ಜೀವನದಲ್ಲಿ ತುಂಬ ಆಪ್ಷನ್ಸ್ ಇರುತ್ತೆ ನಮಗೆ, ಅದು ಮಾಡಬೇಕು, ಇದು ಮಾಡಬೇಕು, ದುಡಿಮೆ ಮಾಡಬೇಕು, ಇದು ಮಾಡಬೇಕು ಅಂತ. ಸೊ ಏನು ಮಾಡಬೇಕು ಅಂತ ನಮ್ಗೆ ಗೊತ್ತಾಗಲ್ಲ ಜಾಸ್ತಿ ಆಪ್ಷನ್ಸ್ ಇದ್ದಾಗ. ಸೊ ಆಲ್ವೇಸ್ ಸ್ಟಿಕ್ ಆನ್ ಟು ಒನ್ ಆಪ್ಷನ್, ಅನ್ಲಿಮಿಟೆಡ್ ಎಡಿಷನ್ಸ್. ಗೈಸ್ ಇಲ್ಲಿ ಏನೇನೋ ಐತೆ, ಏನಂತ ಒಂದು ಗೊತ್ತಾಯ್ತಾ ಇಲ್ಲ. ಇದು ಚಿಕನ್ನು, ಅದೇನೋ ಗೊತ್ತಿಲ್ಲ. ಚಿಕನ್, ಓಕೆ, ಬಾಯ್ಲ್ಡ್ ಚಿಕನ್, ಬಾಯ್ಲ್ಡ್ ಕಟಲ್ ಫಿಶ್, ಬಾಯ್ಲ್ಡ್ ಫಿಶ್, ಓಕೆ, ನೈಸ್, ಕ್ರೇಜಿ. ಫ್ರೈಡ್ ಆನಿಯನ್ಸು, ಲೈಮ್ ವೆಜ್ಜಸ್. ನಾವು ಮೊನ್ನೆ ಲೆಮನ್ ಅಂತ ಇದ್ವಿ, ಅದು ಲೆಮನ್ ಅಲ್ವ ಅಂತ ಲೈಮ್ ಅಂತ. ಲೆಮನ್ ಅಂದರೆ ದಪ್ಪಗೆ ಬರುತ್ತೆ, ಚಿಲ್ಲಿಕಾಯಿ, ಅದು ಲೆಮನ್ ಅಂತ. ಸೊ ಬನ್ನಿ ಇವಾಗ ನೆಕ್ಸ್ಟ್ ಇನ್ನೇನಿದೆ ನೋಡೋಣ. ಏನು ಹಾಕೊಂಡ್ರೆ, ಏನಿದು ಚಿಕನ್ ಬಾವ್, ಏನೇನೋ ಟ್ರೈ ಮಾಡ್ತಾವ್ರು. ಚಿಕನ್ ಬಾವ್ ಅಂತ, ವೆಜಿಟೇಬಲ್ ಬಾವ್. ನಾನು ಖಾಲಿ ತಟ್ಟೆ ಇಟ್ಕೊಂಡು ಓಡಾಡ್ತಾ ಇದ್ದೀನಿ, ಏನು ಹಾಕಬೇಕಂತಲೇ ಗೊತ್ತಾಯ್ತಾ ಇಲ್ಲ. ಸ್ಟೀಮ್ಡ್ ಫಿಶ್, ಜಿಂಜರ್ ಆ್ಯಂಡ್ ಸ್ಪ್ರಿಂಗ್ ಆನಿಯನ್, ಓಕೆ. ನೂಡಲ್ಸ್ ಇದೆ ನೋಡಿ, ಸ್ಟೈಲ್ಡ್ ಕ್ಯಾಬೇಜ್. ಇದೇನಿದು? ನೂಡಲ್ಸ್. ಇಲ್ಲ ಯಾವುದೇ ಕಾರಣಕ್ಕೂ ಇಲ್ಲೆಲ್ಲ ಬಂದು ಇಷ್ಟು ಆಪ್ಷನ್ ಇಟ್ಕೊಂಡು ನೂಡಲ್ಸ್ ತಿಂತೀರಾ? ನಾವೇನು ಮಾಡ್ತೀವಿ ಅಂದರೆ, ನಮ್ಗೆ ಏನು ಗೊತ್ತಿರುತ್ತೆ ಅದನ್ನೇ ತಿಂತೀವಿ, ಅದು ಬಿಟ್ಟರೆ ಬೇರೆ ಏನು ತಿನ್ನೋಕ್ಕೂ ಐಡಿಯಾನ ಬರಲ್ಲ ಬ್ರೋ. ಇನ್ನೂ ಅಲ್ಲೇ ಎಷ್ಟಾಯ್ತು ಗೊತ್ತಾ? ಇರಿ ಫಸ್ಟ್ ಇಲ್ಲಿಂದ ಮುಗಿಸ್ಕೊಳ್ಳೋಣ ಬನ್ನಿ. ಇಲ್ಲಿ ಚಿಕನ್ ಕರಿ ಐತೆ ಬ್ರೋ, ಚಿಕನ್ ಕರಿ ಹಾಕೊಳ್ಳೋಣ. ಗೊತ್ತಿಲ್ಲದೆ ಇರೋದೇನು ತಿಂತೀರಾ? ಆರ್ಗ್ಯಾನಿಕ್ ರೆಡ್ ರೈಸು, ಆರ್ಗ್ಯಾನಿಕ್ ಮಿಲ್ಕ್ ರೈಸ್ ತಿಂತೀರಾ? ಯಾಕೆ ಗೊತ್ತಿಲ್ಲದೆ ಇರೋದಲ್ವೇನ್ರಿ? ಯಾವ ಇವೆಲ್ಲ ತಿನ್ಬೇಕ್ರಿ ಹಂಗೆ. ಓಕೆ, ಅದರಲ್ಲೇ ಹುಟ್ಟಿಟ್ರ ದಾಲ್ ಕರಿ, ಟೊಮೊಟೊ ಕ್ಯಾಪ್ಸಿಕಮ್ ಕರಿ, ಉಪ್ಪಿಟ್ಟು ಬಿಡ್ರಿ, ಯೂನಿವರ್ಸಲ್ ಪೊಂಗಲ್ಲು ಬ್ರೋ, ಬೇಜಾನ್ ಐತೆ ಬ್ರೋ. ರಾಗಿ ಅಂಬ್ಲಿ, ಓಕೆ. ಇದೇನಿದು? ಚಿಕನ್ ಸಾಸೇಜ್ ಬನ್ನಂತೆ, ಫಿಶ್ ಬನ್ನು. ಅಯ್ಯೋ ದೇವ್ರೆ ಗೈಸ್, ಯಾವ ರೇಂಜಿಗೆ ತುಂಬ್ಕೊಂಬಂದಿದ್ದೀನಿ ಅಂದರೆ, ಅದು ಐಟಮ್ಗಳು ಎಷ್ಟೆಷ್ಟು ಐತೆ ಅಷ್ಟೆಷ್ಟಲ್ಲೆಲ್ಲ ತುಂಬ್ಕೊಂಬಂದಿದ್ದೀನಿ ನಿಜವಾಗ್ಲೂ. ನೋಡಿ ಬ್ರೇಕ್ಫಾಸ್ಟು ನಮ್ಮ 3 ಜನಕ್ಕೆ
ಎಷ್ಟೊತ್ತಾದರೂ ಅಲ್ಲಿ ನಾವು 1 hour ಆಗಲಿ ಎಲ್ಲ ತಿಂದು ಮತ್ತೆ ಅರಗಿಸ್ಕೊಂಡು ಮತ್ತೆ ತಿನ್ನೋಣ, ಬೇಜಾರೇ ಇಲ್ಲ. ಆ್ಯಂಡ್ ವ್ಯೂ ನೋಡಿ. ಓಕೆ ಗೈಸ್, ನಾಷ್ಟ ಮಾಡ್ಕೊಂಡು ಇವಾಗ ನಾವೆಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ಪೂಲ್ಗೆ, ಕಾಯಕಲ್ಪ ಅಂತ. ಸೊ ಬನ್ನಿ, ಅದು ಈ ಪೂಲ್ಗೆ ಯಾವ ಥರ ಬಂದಿದ್ದೀವಿ ನೋಡಿ. ನಮ್ಮ ಮನೇಲೂ ಐತೆ, ಅಜ್ಜಿ ಮನೆಗೆ ಹೋದ್ರೆ ಬಿಸಿಲಿದೆ ಅಲ್ಲ, ಬಟ್ ಅಲ್ಲಿ ನಳ್ಳಿರುತ್ತೆ ಅನ್ನೋ. ಬನ್ನಿ ಮಿನಿಟ್. ಹಿಂಗೆ ಮುಂದೆ ಇಂಡಿಯನ್ ಓಷನ್ನು, ಅದ್ರ ಮುಂದೆ ಪೂಲು, ನೆಕ್ಸ್ಟ್ ಲೆವೆಲ್ ಸಕ್ಕತ್ತಾಗೈತೆ ನೋಡಿ. ಅದೇ ಇಂಡಿಯನ್ ಓಷನ್ ಅಪ್ಪ ಇದು. ಇಂಡಿಯನ್ ಓಷನ್ ಅಂದರೆ ಶ್ರೀಲಂಕಾ ಕೆಳಗಡೆ ಇರೋದೇ ಇಂಡಿಯನ್ ಓಷನ್. ಈ ರೈಟ್ ಸೈಡ್ ಇರೋದು ಇಂಡಿಯನ್ ಓಷನ್. ಏನು ಈ ಲೆಫ್ಟ್ ಸೈಡ್ ಇರೋದು ಬೇ ಆಫ್ ಬೆಂಗಾಲ್. ಈ ಕಡೆ ಅರೇಬಿಯನ್ ಸಿ, ಕೆಳಗಡೆ ಇರೋದು ಇಂಡಿಯನ್ ಓಷನ್. ನಾವು ಕೆಳಗಡೆ ಇದ್ದೀವಿ ರೀ. ನೀವು ಸೋಷಲ್ ಓದಿಲ್ವೇನ್ರಿ? ಅಲ್ಲ, ನಾನು ಓದಿದ್ದೀನಿ. ರೈಟ್ ಸೈಡ್ ಬರೋದು ನಮ್ಮ. ನಾನು ಓದಿಲ್ಲ, ಕರೆಕ್ಟ್. ನಮ್ಮ ಸಬ್ಸ್ಕ್ರೈಬರ್ಸ್ ನಾವ್ಯಾರು ಓದಿಲ್ಲ, ಇವ್ರೊಬ್ಬರು ಕನ್ಫ್ಯೂಸ್ ಆಗ್ಬಿಟ್ರಿ ನಾವು. ಕೆಳಗಡೆ ಕಂಟ್ರಿ ಬಿಟ್ಟು ಕಂಟ್ರಿಗೆ ಬಂದಿದ್ದೀವಿ. ಬನ್ನಿ ಶವರ್ ತಗೊಂಡೋಗೋಣ ಒಳಗಡೆ. ಇನ್ಫಿನಿಟಿ ಪೂಲ್ ಬ್ರೋ ಗೈಸ್. ಇಲ್ಲಿಗಿಂತ 31ನೇ ಫ್ಲೋರಲ್ಲಿ ಇನ್ನೊಂದು ಪೂಲ್ ಐತೆ, ಅಲ್ಲಿ ನೋಡ್ಕೊ ಬನ್ನಿ ಅಂದರು. ಸರಿ, ಅದಕ್ಕೆ ಅಲ್ಲಿ ನೋಡ್ಕೊಬರಕ್ಕೆ ಹೋಗ್ತಾ ಇದ್ದೀವಿ. ಚೆನ್ನಾಗಿ ತಿನ್ಬಿಟ್ಟಿದ್ದೀನಿ. ಹೆಂಗೆ ಆಗ್ತೈತೆ ಅಂದರೆ ಮಾತಾಡಕ್ಕೆ ಆಯ್ತಣ್ಣ, ಆಯ್ತು, ಪರವಾಗಿಲ್ಲ. ನಾನಾದರೂ ಬರ್ಸ್ಕೊಂಡಿದ್ದೀನಿ, ಏನು ನೀನು ಬರ್ಸ್ಕೊತಾ ಇಲ್ಲ, ಬೇರೆಯವರು ಬರ್ಸ್ತಾ ಇಲ್ಲ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಹಾಂ, ನಾವು ಬಾನ್ ಬೈ ಸನ್ಬಾತ್ ನಾವೆಲ್ಲ. ಇನ್ನು ಅವ್ರು ಸನ್ಬಾತ್ ಮಾಡಿದ್ರೆ ಚೆನ್ನಾಗಿರ್ತದೆ ನೋಡಿ. ಹೆಂಗವ್ರೆ, ಹುಷಾರು, ಆಮೇಲೆ ಹಂಗೆ ಆಚೆಗೆ ಬಿದ್ದೋಗ್ಬಿಟ್ರ. ಏನು ಮಸ್ತಾಗೈತಲ್ಲ ಗೈಸ್ ಇಲ್ಲಿಂದ ವ್ಯೂ ನೋಡಿ. ಪೂಲ್ ಎಂಡಾದರೆ ಇಂಡಿಯನ್ ಓಷನ್ ಸಾಕಾಗೈತೆ. ಎಂಡ್ ಆಫ್ ದ ಡೇ ದುಡ್ಡು ಮಾಡಬೇಕು ಅಷ್ಟೇ. ನಮ್ಮ ಮಕ್ಕಳನ್ನೆಲ್ಲ ಇಲ್ಲಿ ಕರ್ಕೊಬಂದು ಆಟ ಆಡಿಸ್ತಾ ಇರಬೇಕು. ಸದ್ಯಕ್ಕೆ ನಮ್ಗೆ ಆ ಪ್ಲ್ಯಾನ್ ಇಲ್ಲ. ವಿನಯ್ಗಾದರೆ ವಿನಯ್ ಮಕ್ಳನ್ನ ತಂದಿಲ್ಲಿ ಬಿಟ್ಬಿಟ್ಟು ಆಟ ಆಡಿಸ್ಕೊಂಡು ನೋಡ್ತಾ ಇರ್ಬೋದು. ಹಾಂ, ಮಾಡಿ ಪೋಸ್ ಹೊಡೀರಿ ರೀ. ಜನ ಕಮೆಂಟ್ ಹಾಕ್ತಾರೆ ಬ್ರಾ ಹಾಕಿಲ್ಲ ಅಂತ. ಓಕೆ ಗೈಸ್, ನೀರಿಗೆ ಇಳಿಯೋ ಟೈಮು. ಸಕ್ಕತ್ತಾಗೈತೆ. ಇವ್ರು ಬಾಬಾ ಅಂತ ಹಿಂಸೆ ಕೊಡ್ತಾವ್ರೆ. ಯೋ ಏನಯ್ಯ ನೀನು, ಎಲ್ಲಿ ಕೊಂಡಿದ್ರಿ? ಸಬಾಸ್. ಈ ವಾರದ ಕಿಚ್ಚನ ಚಪ್ಪಾಳೆ ನಿಮಗೆ. ರೂಮ್ ಕಾರ್ಡ್ ಗೈಸ್, ರೂಮ್ ಕಾರ್ಡ್ನ ತಗೊಂಡು ಒಳಗೆ ಇಟ್ಕೊಂಡ್ಬಿಟ್ಟವ್ರೆ. ಅದೇ ಜೋಬ್ ಒಳಗಡೆ ಅಂತ ನಾನು ಹೇಳಿ. ನೀವು ಎಲ್ಲಿಗೆ ಅನ್ಕೊಂಡ್ರೆ ಬರೀ ಇಂಥದೆಯಾ? ಪೂಲಿಂದ ವ್ಯೂ ನೋಡಿ. ಒಂದು ಈ ಕಡೆ ಹೋಟ್ಲದು. ಸೊ ಈ ಟವರ್ಗೆ, ಆ ಟವರ್ಗೆ ಎರಡಕ್ಕೂ ಇವಾಗ ಕ್ರೇಜ್ ಇದೆ. ಸುದೀಪ್ ಬ್ರೋ ಬನ್ನಿ, ಇಲ್ಲಿ ಬೇಗ ಬನ್ನಿ. ಡಾಗ್ ಸ್ವಿಮ್ಮಿಂಗು ಎಲ್ಲ ಡಾಗ್ ಸ್ಟೈಲಲ್ಲೇ ಮಾಡಿ. ಬರೀ ಇಂಥದೆಯಾ? ಇವಾಗ ಸೊ ಒಂದು ಚಾಲೆಂಜ್ ಮಾಡ್ತಾ ಇದೀವಿ. ಚಾಲೆಂಜ್ ಏನು ಅಂತ ಅಂದ್ರೆ, ನೀರಲ್ಲಿ ಯಾರು ಜಾಸ್ತಿ ಹೊತ್ತು ಒಳಗಡೆ ಇರ್ತಾರೆ ಅಂದ್ರೆ ಒಂದ್ಸರಿ ಉಸಿರು ತಗೊಂಡು ಒಳಗಡೆ ಹೋಗಿ ಸ್ವಿಮ್ಮೇನು ಮಾಡಬಾರ್ದು, ಸುಮ್ಮನೆ ನಿತ್ತಲ್ಲೇ. ಯಾರು ಜಾಸ್ತಿ ಹೊತ್ತು ಇರ್ತಾರೋ ಅವ್ರು ವಿನ್ನರು. ಓಕೆ, ನಿಯತ್ತಾಗಿ ಆಡಿದ್ರೆ ಮಾತ್ರ. ನಿಯತ್ತು ಅಂದ್ರೆ ನಾನು ಅಂದ್ರೆ ನಿಯತ್ತು. ಹೊಡಿಲಿ, ವಿಡಿಯೋ ನೋಡ್ತೀನಿ. ಯಾಕೋ ಡೌಟ್ ಹೊಡಿತೈತೆ. ನಿಜ ಇವ್ರ್ತಾರೆ ಫಸ್ಟ್ ಬಂದಿದ್ದು. ನಿಜ ಹೇಳಿ ಬ್ರೋ, ಹೌದಾ? ಅದೇ ಗೊತ್ತು, ಬರೀ ಮೋಸ. ಸೆಕೆಂಡ್ ಚಾಲೆಂಜ್, ಯಾರು ಫಸ್ಟ್ ಹೋಗಲ್ಲ ಮುಗಿಸ್ತಾರೆ. ಓಕೆ, ಕಾಲೆಲ್ಲ ಕೆಳಗಡೆ ಇಕ್ಕೊಂಗಿಲ್ಲ, ಕರ್ಕೊಂಡು ಹೋಗಿಬಿಟ್ರಿ ಆಮೇಲೆ ಮಾಡಿ. ಹಾಂ, ಸರಿನಾ? ಓಕೆ, 3, 2, 1 ಗೋ. ಸೇಮ್ ಟೈಮ್ ಬಂದ್ವಿ. ನಿಜ ಹೇಳಿದ್ದು ನಾನು ನೋಡಿಲ್ಲ. ಮನ್ಸಾರೆ ಕೂತ್ಕೊಂಡು ಹೇಳ್ರಿ. ಸರಿ, ತಗೊಂಡೀಗ ನಿನ್ನ ತಮ್ಮನ್ನ ನಾನೀಗ ಬಂದ ನಾನು ಬಂದ. ನಾನು ನೋಡಿದಾಗ ಇವರು ಇಲ್ಲೇ ಇದ್ರು, ನಾನು ಇಲ್ಲೇ ಇದ್ದೆ.
ಓಕೆ ಗೈಸ್, ಫ್ರೆಶ್ ಅಪ್ ಆಗಿ ಆಚೆ ಬಂದರೆ ಊಟ ಮಾಡೋಕೆ ಹೋಗೋಣ ಅಂತೇಳಿ ಏನು ಭಾರಿ ಗಾತ್ರದ ಮಳೆ ಬರ್ತಾ ಇದೆ ನೋಡಿ ಗೈಸ್, ಕ್ರೇಜಿ. ಆ್ಯಂಡ್ ನಮಗೆ ಯಾವುದೋ ಹೋಂಡಾ ವೆಸಲ್ ಕಾರ್ ಕಳಿಸಿದ್ದಾರೆ. ನಾವು ದಿವಸ ಅಯ್ಯೋ ಯಾವಾಗಲೂ ಇದೆ ಜೀವಲ್ಲ ಬ್ರೋ ನಮಗೆ. ಪರವಾಗಿಲ್ಲ ಬಿಡಿ, ಹೋಗ್ಲಿ, ಇಟ್ಸ್ ಓಕೆ, ಇಟ್ ಹ್ಯಾಪನ್ಸ್. ಗೈಸ್ ನೋಡಿ ಯಾವ ರೇಂಜಿಗೆ ಮಳೆ ಬರ್ತಾ ಇದೆ. ಇಲ್ಲಿ ನಾವು ಹೋಟ್ಲ್ ಒಳಗಡೆ ಇದ್ರೆ ಮಳೆ ಬರೋದು ಗೊತ್ತಾಗಲ್ಲ. ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್. ಬೆಳಗ್ಗೆ ಎದ್ದು ನಾಷ್ಟ ಮಾಡಿಕೊಂಡು ಹೋಟೆಲ್ ಚೆಕ್ಔಟ್ ಆಗಿ ಇವಾಗ ನಾವೆಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ಶ್ರೀಲಂಕಾ ಏರ್ಪೋರ್ಟು. ಸೊ ಏರ್ಪೋರ್ಟ್ಗೆ ಏನಕ್ಕೆ ಅಂತ ಹೇಳಿದ್ರೆ ವಾಪಸ್ ಬೆಂಗಳೂರು ಕಡೆಗೆ ಹೋಗೋಕ್ಕೆ. ಸೊ ಬನ್ನಿ, ಒಂದು ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಾಯಿತು. ಏನೇನು ಮಾಡಿದ್ದೀನಿ ಅಂತ ಅಲ್ಲಿ ತೋರಿಸ್ತೀನಿ. ಇವಾಗ ಫಸ್ಟು ಗೇಟ್ ಕಡೆ ಹೋಗಿ ಏನಿದೆ ನೋಡೋಣ ಬನ್ನಿ. ಗೈಸ್, ಶ್ರೀಲಂಕಾದಲ್ಲಿ ಏನಂತ ಹೇಳಿದ್ರೆ ಇನ್ನೇನು ಬೋರ್ಡಿಂಗ್ ಮಾಡಬೇಕು ಅಲ್ಲಿ ಚೆಕಿಂಗ್ ಇರುತ್ತೆ, ಸೆಕ್ಯೂರಿಟಿ ಚೆಕ್. ಸ್ಟಾರ್ಟಿಂಗಲ್ಲಿ ಒಂದು ಚೆಕಿಂಗು, ಇಲ್ಲೊಂದು ಚೆಕಿಂಗ್, ಇಲ್ಲೆಲ್ಲ ಬಿಡಿಸ್ಬೇಕು. ಬಟ್ ಬೆಂಗಳೂರು ಅಷ್ಟು ಇಟ್ಟಿರಲ್ಲ. ಬಟ್ ಇವರು ಒಂಥರ ಎಲ್ಲ ಲೂಸ್ ಕುದಿ ನನ್ನ ಮಕ್ಕಳು ಇವರು. ಗೈಸ್, ನಮ್ಮ ಸಬ್ಸ್ಕ್ರೈಬರ್ಸ್ ಒಬ್ಬರು ಸಿಕ್ಕಿದ್ರು ಏರ್ಪೋರ್ಟಲ್ಲಿ ಪಾಪು ಜೊತೆ. ಇಲ್ಲಿ ಹಾಯ್ ಹಾಯ್, ಬಾ ಬಾ ಒಂದು ರೌಂಡ್ ಅವನ, ಬಾ ಕೂರು. ಐ ಐ ಐ ಐ ಐ ಎಲ್ಲಿ ಇವಾಗ ಹೆಂಗೆ ನಗು ಬರ್ತೈತೆ ಮಗುಗೆ, ಇವಾಗ ಹೆಂಗೆ ನಗು ಬರ್ತೈತೆ. ಗೈಸ್ ಬನ್ನಿ, ರಾಮ ಸೇತು ತೋರಿಸ್ತೀನಿ. ಎಷ್ಟು ನೀಟಾಗಿ ಕಾಣಿಸ್ತೈತೆ ಗೊತ್ತಾ, ಇಲ್ಲಿಂದ ಕ್ಲಿಯರ್ ತೋರಿಸ್ತೀನಿ ಬನ್ನಿ. ನೋಡಿ ಇಲ್ಲಿಂದ ಹಿಂಗೆ ಫುಲ್ ಕ್ಲಿಯರ್. ಓಕೆ ಗೈಸ್, ಅಂತೂ ಇಂತೂ ಫೈನಲಿ ಬಂದು ಬೆಂಗಳೂರು ರೀಚ್ ಆದೆ. ಲ್ಯಾಂಡ್ ಆದಮೇಲೆ 2 ಅವರ್ ಬೇಕು ನಂಗೆ ಆಚೆ ಬರೋಕ್ಕೆ. ಯಾಕಂತ ಹೇಳಿದ್ರೆ ಸ್ವಲ್ಪ ನಮ್ಮದು ಶಾಪಿಂಗ್ ಗೀಪಿಂಗ್ ಇರುತ್ತಲ್ಲ, ಭರ್ಜರಿ ಶಾಪಿಂಗ್ ಮಾಡಿಬಿಟ್ಟಿದ್ದೀನಿ ಈ ಸರಿ ಅಂತೂ. ಸೊ ಆ ಶಾಪಿಂಗ್ನೆಲ್ಲ ಇವಾಗ ಎಲ್ಲರಿಗೂ ಕೊಟ್ಟು ಆಚೆ ಕಳಿಸಿ ನಾನು ಬರೋ ಅಷ್ಟರಲ್ಲಿ ಇಷ್ಟೊತ್ತಾಯಿತು. ಎಲ್ಲಿದೆ ನಮ್ಮ ಕಾರು? ಹಾಂ, ಅಲ್ಲಿದೆ ಅನಿಸುತ್ತೆ. ಗೈಸ್, ನಮ್ಮ ಕಾರ್ ನೋಡಿ, ನನ್ನ ಪಿಕ್ ಮಾಡಕ್ಕೆ ಬಂದಿರೋದು ನಮ್ಮ ಹೆಮ್ಮೆಯ ಮಗ. ಹಾಯ್ ಬ್ರೋ, ವಿಂಡೋ ಇಳ್ಸು. ಹಾಂ ನೋಡಿ. ಓಕೆ ಗೈಸ್, ಶ್ರೀಲಂಕಾ ಟ್ರಿಪ್ ಎಲ್ಲ ಮುಗಿಸ್ಕೊಂಡು ವಾಪಸ್ಸು ಬೆಂಗಳೂರು ಕಡೆ ಬಂದಾಯಿತು. ಸೊ ಇವಾಗ ಏನಂತ ಹೇಳಿದ್ರೆ ಇಲ್ಲಿಂದ ಮತ್ತೆ ನಮ್ಮ ಜರ್ನಿ ಶುರು ಆಗುತ್ತೆ. ಎಲ್ಲಿಗೆ ಅಂತ ಹೇಳಿದ್ರೆ ರಾಯ್ಪುರ್ ಕಡೆಗೆ. ಸೊ ನಾಳೆ ಬೆಳಗ್ಗೆ ನನಗೆ ಫ್ಲೈಟ್ ಇದೆ ರಾಯ್ಪುರ್ಗೆ. ನಾಳೆ ಬೆಳಗ್ಗೆ ಹೋದರೆ ಇನ್ನು ಯಾವಾಗ ಬರ್ತೀನಿ ಗೊತ್ತಾಗೈತೆ. ನಾನು ಮೋಸ್ಟ್ಲಿ 22ನೇ ತಾರೀಕಿಗೆ ಏನಾದರೂ ಮಿಸ್ ಆಗಿ ಬೆಂಗಳೂರು ಬಂದರೆ ಬರ್ಬೋದು, ಇಲ್ಲಾಂದರೆ ನೋಡೋಣ ಆಮೇಲೆ ಏನಾಗುತ್ತೋ ಅಂತೇಳಿ. ನಾಳೆ ರಾಯ್ಪುರಲ್ಲಿ 10ನೇ ತಾರೀಕು ನಾಳೆ ಒಂದು ಮ್ಯಾಚು, 13ನೇ ತಾರೀಕು ಒಂದು ಮ್ಯಾಚು, 14ನೇ ತಾರೀಕು ಅಲ್ಲಿಂದ ಚಂಡೀಗರಲ್ಲಿ ಒಂದು ದಿವಸ ಇದ್ದು, ಚಂಡೀಗರಿಂದ ಧರ್ಮಶಾಲೆಯಿಂದ ವಾಪಸ್ಸು ಹೈದರಾಬಾದ್ ಆದಮೇಲೆ ನೋಡೋಣ ಇವ್ರು ಕ್ವಾಲಿಫೈಯರ್ಗೆ ಬರ್ತಾರಾ, ಪ್ಲೇ ಆಫಿಗೆ ಬರ್ತಾರಾ ಏನು ಅಂತ. ದುಡ್ಡು ಬೇರೆ ಫುಲ್ ಖಾಲಿ, ಏನು ಮಾಡಬೇಕಂತಲೇ ಗೊತ್ತಾಗ್ತಾ ಇಲ್ಲ. ಲಾಸ್ಟ್ 2 ಮ್ಯಾಚ್ ಅದಕ್ಕೆ ಹೋಗಿಲ್ಲ. 2 ಮ್ಯಾಚ್ಗೆ ಹೋಗೋ ದುಡ್ಡನ್ನ ಉಳಿಸ್ಕೊಂಡು ಸೊ ಶ್ರೀಲಂಕಾ ಟ್ರಿಪ್ಪಿಗೆ ಹೋಗಿ ಬಂದೆ. ಇವ್ರು ನೋಡಿದ್ರೆ ಇನಾಮಾನ ಸೋಲ್ತವ್ರೆ 2 ಮ್ಯಾಚು. ಸೊ ನೋಡೋಣ, ಇವಾಗ ಹೋಗಿ ಗೆಲ್ಸ್ಕೊಂಡು ಬರೋಣ. ನಮ್ಮ ಲಕ್ಕಿ ಟಿ ಶರ್ಟ್ ರೆಡಿ ಇದೆ. ಸೊ ಒಂದು ಭಯ ಏನಂತ ಹೇಳಿದ್ರೆ ಅದನ್ನು ಡ್ರೈ ಕ್ಲೀನ್ ಮಾಡಿಸ್ಬಿಟ್ಟಿದ್ದೀನಿ. ಯಾಕಂದರೆ ಸಿಕ್ಕಾಪಟ್ಟೆ ಗಲೀಜಾಗ್ಬಿಟ್ಟಿತ್ತು, ಸ್ವಲ್ಪ ಕರೆ ಎಲ್ಲ ಆಗ್ಬಿಟ್ಟಿತ್ತು, ಆ್ಯಂಡ್ ವಾಸನೆ ಬೇರೆ ಬರ್ತಾಯಿತ್ತು. ಅದಕ್ಕೋಸ್ಕರ ಎಲ್ಲ ಡ್ರೈ ಕ್ಲೀನ್ ಮಾಡಿಸಿ ಎಲ್ಲ ತೊಳೆದಿಟ್ಕೊಂಡಿದ್ದೀನಿ. ಇಲ್ಲಿಂದ ಹೊಸ ಅಧ್ಯಾಯ. ಆದರೂ ನಮ್ಮ ಲಕ್ಕಿ ಟಿ ಶರ್ಟೇ. ನೋಡೋಣ ಗೈಸ್, ಇಲ್ಲಿಂದ ಮುಂದಕ್ಕೆ RCB ಬ್ಲಾಗ್ ಶುರು ಆಗುತ್ತೆ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ತಾ ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು ಸೈನಿಂಗ್ ಆಫ್. ಟೇಕ್ ಕೇರ್, ಲವ್ ಯು ಆಲ್. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.